ಸ್ನೇಹಿತರೆ ನಮಸ್ಕಾರ. ಆರೋಗ್ಯವಂತ ದೇಹ ಪ್ರತಿಯೊಬ್ಬರ ಹಕ್ಕು. ನಾವು ಬೆಲ್ಸ್ ಪ್ಯಾಲ್ಸಿ ಅಥವಾ ಮುಖಾರ್ಧಿತ ಫೇಶಿಯಲ್ ಪ್ಯಾರಾಲಿಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗದಲ್ಲಿ ನಮಗೆ ಮನೆಯಲ್ಲಿರ್ತಕ್ಕಂಥ ಎಗ್ಗು, ಕೋಳಿ ಮೊಟ್ಟೆ, ಅದರ ಬಿಳಿ ಭಾಗ, ವಿಶೇಷವಾಗಿ ಕೋಳಿ ಮೊಟ್ಟೆಯ ಬಿಳಿ ಭಾಗವನ್ನು ಒಂದು ಕಪ್ಪಲ್ಲಿ ಹಾಕ್ಕೊಳ್ತಕ್ಕಂಥದ್ದು, 2 ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಅಕ್ಕಿ ಹಿಟ್ಟು ಮತ್ತು ಈ ಕೋಳಿ ಮೊಟ್ಟೆಯ ಬಿಳಿಯ ಭಾಗ, ಇದ್ರ ಜೊತೆಗೆ ಏನು ಆ್ಯಡ್ ಮಾಡಬೇಕು ಗೊತ್ತಾ? ನುಗ್ಗೆ ಮರಕ್ಕೆ ಸ್ವಲ್ಪ ಗಾಯ ಮಾಡಿದಾಗ ಅಂಟು ಬರುತ್ತೆ, ಸಿಂಪಲ್ ಅಂಟು, ಒಂಥರ ಗೋಂದು ಥರ ಬರ್ತದೆ. ಸೊ ಕಲರ್ಡ್ ಫೆವಿಕಾಲ್ ಥರ ಬರುತ್ತೆ. ಆ ಅಂಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಅರಿಶಿನ ಹಾಕ್ಕೊಳ್ತಕ್ಕಂಥದ್ದು. ಈ 4 ಫೈನ್ ಪೇಸ್ಟ್ ರೂಪಾಂತರದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೆಟ್ರೋಜಿನಿಯಸ್ ಆಗಬಾರ್ದು, ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಬೇಕು ಅಂತಕ್ಕಂಥದ್ದು. ಈ ಪೇಸ್ಟನ್ನು ನಾವು ಮುಖಕ್ಕೆ ರಾತ್ರಿ ಹೊತ್ತು ಹಚ್ಚಿ ಮಲ್ಕೊಂಡ್ಬಿಡೋದು. ಏನಪ್ಪ ಲಾಭ? ಒಂದು ಸ್ಥಾನಿಕ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ, ಮುಖದ ಮೇಲೆ ಏನೋ ಒಂದು ಬಿಸಿ ಪ್ಯಾಕ್ ಹಾಕಿದಾಗ ಫೀಲ್ ಬರುತ್ತೆ. ಎರಡನೇದು, ಆ ಮಸ್ಕ್ಯುಲೇಚರ್ನ ಪುಲ್ ಮಾಡುತ್ತೆ. ಒಂದು ಬೈಂಡಿಂಗ್ ಫೋರ್ಸು, ಬೈಂಡಿಂಗ್ ಎಫೆಕ್ಟ್ ಇರತಕ್ಕಂಥ ದೃಷ್ಟಿಕೋನದಿಂದ ಒಂದು ಟೈಟ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ಅದು ಕೂಡ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ. ಆಮೇಲೆ ಇದನ್ನು ಹಚ್ಚಿ ಟ್ರೈ ಮಾಡಿ ನೋಡಿ, ಫೇಶಿಯಲ್ ಮಸಲ್ಸ್ನ ಅತ್ಯಂತ ತ್ವರಿತವಾಗಿ, ಅತ್ಯಂತ ದೀರ್ಘಕಾಲೀನವಾಗಿ ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಅದು ಲಿಫ್ಟಿಂಗ್ ಕೊಡುತ್ತೆ ಅಂತ. ಈ 3 ಆಸ್ಪೆಕ್ಟ್ಸು ಸಾಧ್ಯ ಆಗೋದ್ರಿಂದ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ರೆಮಿಡಿ. ಬೆಲ್ಸ್ ಪ್ಯಾಲ್ಸಿಯಿಂದ ಬಳಲ್ತಕ್ಕಂಥ ಪೇಷಂಟ್ಸು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಮಾಡಲೇಬೇಕು. ಆದರೆ 8 ರಿಂದ 12 ಅವರ್ ಈ ಮಿಶ್ರಣ ತಾನೇ ಒಂದು ಫರ್ಮೆಂಟ್ ಆಗಬೇಕು, ತಾನು ಒಂದು ಜಾಗದಲ್ಲಿ ಮುಟ್ಟದೆ ಇಡಬೇಕು. ಮಧ್ಯದಲ್ಲಿ ಅದನ್ನು ಶೇಕ್ ಮಾಡ್ಬೋದು, ಆಲ್ಟ್ರ್ ಮಾಡಬಾರ್ದು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. 2ನೇ ರೆಮಿಡಿ ಏನಪ್ಪ? ಎಕ್ಸ್ಟರ್ನಲ್ ಆಯಿತು. ಇಂಟರ್ನಲ್ ಏನು ಮಾಡಬೇಕು ಅಂದಾಗ ಎಳ್ಳೆಣ್ಣೆ ಗೊತ್ತಿದೆ. ಎಳ್ಳೆಣ್ಣೆ ಸುಮಾರು 15 ರಿಂದ 20 ml. ಅದಕ್ಕೆ ಸ್ವಲ್ಪ ಲವಂಗ, 1 ರಿಂದ 2 ಲವಂಗಗಳನ್ನು ಹಾಕ್ಕೊಳ್ತಕ್ಕಂಥದ್ದು. ಸುಖೋಷ್ಣಾವಸ್ಥೆಯಲ್ಲಿ ಅಂದರೆ ಲೂಕ್ ವಾರ್ಮ್ ಕಂಡೀಷನಲ್ಲಿ ಬಿಸಿ ಮಾಡ್ತಕ್ಕಂಥದ್ದು, ಬಾಯಲ್ಲಿ ಹಾಕ್ಕೊಂಡು ಕಾಂಟಿನ್ಯೂಯಸ್ ಕಾನ್ಸ್ಟೆಂಟ್ ಮೂಮೆಂಟನ್ನು ಮಾಡ್ತಕ್ಕಂಥದ್ದು. ಹೇಗೆ ನಾವು ನೀರನ್ನ ಇಟ್ಕೊಂಡು ಹೀಗೆ ನೀರನ್ನ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಎಳ್ಳೆಣ್ಣೆ ಮತ್ತು ಲವಂಗವನ್ನು ಹಾಕ್ಕೊಂಡು ಬಾಯಿನ ಒಳಗಡೆ ಆ ಪರ್ಸಿಸ್ಟೆಂಟ್ ರೆಗ್ಯುಲರ್ ಮೂಮೆಂಟ್ನ ಮಾಡ್ತಕ್ಕಂಥದ್ದು. ಈ ಸಿಂಪಲ್ ಮೂಮೆಂಟು 15 ನಿಮಿಷ ಮಾಡಬೇಕು. ಸೊ ಪ್ರತಿಯೊಬ್ಬರಿಗೂ ಟೈಮ್ ಇರುತ್ತೆ. ಬೆಳಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ ಇದನ್ನು ಮಾಡ್ತಾ ಬಂದರೆ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಎಲ್ಲ ಪ್ರಯೋಗಗಳನ್ನು ಇವತ್ತು ನಾವು ಮಾಡಿ ಆರೋಗ್ಯವನ್ನು ಇನ್ನಷ್ಟು ಸದೃಢಗೊಳಿಸ್ಕೊಳ್ಳೋಣ. ಸಮಸ್ಯೆ ಬರಲೇಬಾರದು. ಸಮಸ್ಯೆ ಬಂದರೆ ಅಪ್ಪಿತಪ್ಪಿ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ನಮ್ಮದಾಗಿರಬೇಕು. ನಮಸ್ಕಾರ.